ನಮಸ್ಕಾರ ಸ್ನೇಹಿತರೆ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಏನಂತ ಅಂದರೆ ಗೆಜಿಟೆಡ್ ಪ್ರೊಬೇಷನರಿ 384 ಹುದ್ದೆಗಳಿಗೆ ಪರೀಕ್ಷೆ ಇತ್ತು 25ನೇ ತಾರೀಕು. ಆ ಪರೀಕ್ಷೆ 27ಕ್ಕೆ ಅಂಥೇಳಿ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದೇ ಹೊಸ ದಿನಾಂಕ ಮುಂದಿರಲಾಗಿದೆ. ಇದು ಆಲ್ರೆಡಿ ಒಂದು ವಿಡಿಯೋ ಇದ್ರ ಮೇಲೆ ಮಾಡಿದ್ದೆ, ಬಟ್ ಅದು ಅನ್ಅಫಿಷಿಯಲ್ ಇತ್ತು. ಇವಾಗ ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಆ ಸ್ಟೇಟ್ಮೆಂಟು ಅಫಿಷಿಯಲ್ ನೋಟಿಫಿಕೇಷನ್ ಏನಿದೆ ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ. ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ, ನಮ್ಮ ಕನ್ನಡ ಶಾಲೆ, ನಮ್ಮ ಹೆಮ್ಮೆ. ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ಲೋಕಸೇವಾ ಆಯೋಗದ ಕಡೆಯಿಂದ ದಿನಾಂಕ 8/8/24ಕ್ಕೆ ಒಂದು ಅಧಿಸೂಚನೆ ಅಂದರೆ ಪ್ರಕಟಣೆಯನ್ನು ಅವರು ಹೊರಡಿಸಿದ್ದಾರೆ. ಆ ಪ್ರಕಟಣೆ ನೋಡಿದ್ರೆ ಆಯೋಗವು 23-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಆ್ಯಂಡ್ ಬಿ ಒಟ್ಟು 384 ಹುದ್ದೆಗಳ ನೇಮಕಾತಿಯ ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ 25/8/24ರಂದು ನಡೆಸಲು ನಿಗದಿಪಡಿಸಲಾಗಿತ್ತು. ಸದರಿ ದಿನದಂದು IBPS ಪರೀಕ್ಷೆ, ಆಲ್ರೆಡಿ ನಾನು ಹೇಳಿದ್ದೆ ಹೋದ ವಿಡಿಯೋದಲ್ಲಿ. IBPS ಪರೀಕ್ಷೆ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚಿಸಿದಾಗ ಸದರಿ ಪೂರ್ವಭಾವಿ ಪರೀಕ್ಷೆಗೆ ಆಯೋಗವು ಎಲ್ಲ ಪರೀಕ್ಷಾ ಪೂರ್ವ ಸಿದ್ಧತೆ ಅಂದರೆ ಪ್ರಿಪರೇಷನ್ ಆಲ್ರೆಡಿ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಕಾಲಾವಕಾಶ ನೀಡದೆ ಬೇರೆ ಪರೀಕ್ಷೆಯೊಂದಿಗೆ ಓವರ್ಲ್ಯಾಪ್ ಅದೇ ಒಂದು ದಿನ ಇನ್ನೊಂದು ಆಗಬಾರ್ದು ಅಂತ ಹೇಳಿ ಅಲ್ಪ ಕಾಲ ಜಸ್ಟ್ 2 ದಿನ ಮುಂದೂಡಲಾಗಿದೆ. 25ಕ್ಕಿತ್ತು. ಇವಾಗಿರೋ ಹೊಸ ಡೇಟ್ ಅಫಿಷಿಯಲ್ 27/8/24ರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲು ಮರು ನಿಗದಿಪಡಿಸಲು ಆಯೋಗವು ತೀರ್ಮಾನಿಸಿದೆ. ಅಭ್ಯರ್ಥಿಗಳು ಅಂದರೆ ಇಲ್ಲಿ ನೋಡಿ, ಇದೊಂದು ಇಂಪಾರ್ಟೆಂಟ್ ಡೇಟ್ ಇದೆ. 15ನೇ ತಾರೀಕು, ಆಗಸ್ಟ್ 15ರಿಂದ ನಿಮಗೆ ಪ್ರವೇಶ ಪತ್ರವನ್ನು ಆಯೋಗದ ಅಂತರ್ಜಾಲ ಅಂದರೆ KPSC ಏನು ವೆಬ್ಸೈಟ್ ಇದೆ ಅಲ್ಲಿ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇದ ನಂತರ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಇದು ಒಂದು ಫೈನಲ್ ಸ್ಟೇಟ್ಮೆಂಟ್ ಅನ್ನಂಗೆ. ಕಂಪಲ್ಸರಿ 27ಕ್ಕೆ ಆಗುತ್ತೆ. ಅದಾದಮೇಲೆ ಮುಂದೆ ಹೋಗಲ್ಲ ಅಂಥೇಳಿ. ಅದಾದಮೇಲೇನು ಇದು ಬಂದು 27/8 ಏನಿದೆ ಇದು ವರ್ಕಿಂಗ್ ಡೇ ಬರುತ್ತೆ. ವರ್ಕಿಂಗ್ ಡೇ ಇರೋದ್ರಿಂದ ಈಗಾಗಲೇ ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡಲಾದ ರಾಜ್ಯದ ಎಲ್ಲ ಜಿಲ್ಲೆಗಳ ಪರೀಕ್ಷಾ ಉಪಕೇಂದ್ರಗಳಿಗೆ ವಿಶೇಷ ಅಥವಾ ಸಾರ್ವತ್ರಿಕ ರಜೆಯನ್ನು ಘೋಷಿಸಲು ಹಾಗೂ ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ರಾಜ್ಯ ಸರ್ಕಾರದ ಸೇವಾನಿರತ ಅಭ್ಯರ್ಥಿಗಳಿಗೆ ಅಂದರೆ ಯಾರ್ಯಾರು ಆಲ್ರೆಡಿ ಜಾಬಲ್ಲಿದ್ದು ಪರೀಕ್ಷೆ ಬರೀತಿದ್ದಾರೆ ಅವರಿಗೆ ಒಂದು ವಿಶೇಷ ಸಾಂದರ್ಭಿಕ ರಜೆಯನ್ನು ಘೋಷಿಸಲು ಕ್ರಮಗಳು. ಅಂದರೆ ಇವಾಗ ನಿಮಗೆ ಸಂಡೇ ಇದ್ದರೆ ಯಾವುದೇ ಲೀವ್ ಬೇಕಾಗಿರಲಿಲ್ಲ, ಬಟ್ ಇದು ವರ್ಕಿಂಗ್ ಡೇ ಇರೋದ್ರಿಂದ ಯಾರಾದರೂ ಕರ್ನಾಟಕ ಗೌರ್ಮೆಂಟ್ ಆಲ್ರೆಡಿ ಜಾಬಲ್ಲಿದ್ದರೆ ಅವರಿಗೆ ಒಂದು ವಿಶೇಷ ಸಾಂದರ್ಭಿಕ ರಜೆಯನ್ನು ಆಲ್ರೆಡಿ ಇವ್ರು ಕೊಡ್ತಿದ್ದಾರೆ. ಅದ್ರ ಬಗ್ಗೆ ನೀವೇನು ಟೆನ್ಷನ್ ತೊಗೋಬೇಕಾಗಿಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಏನಾದರೂ ಈ ಪರೀಕ್ಷೆ ಅಥವಾ ಬೇರೆ ಪರೀಕ್ಷೆಗೆ ಏನಾದರೂ ಅಪ್ಡೇಟ್ಸ್ ಬಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.